ಸರ್ ನಮಸ್ಕಾರ. ನಮಸ್ತೆ ರಾಜು. ಸರ್, ಈಗ ಯಡಿಯಾಲ ACF ಮತ್ತು ಈ ಗುಂಡ್ಲುಪೇಟೆ ACF ರವೀಂದ್ರ ರವರು ಇದ್ದಂತಹ ಒಂದು ಜಾಗಕ್ಕೆ ಮತ್ತು ಸುರೇಶ್ ಅವರು ಬಂದಿದ್ದಾರೆ. ಅವರು ಇನ್ನೂ ಯಾಕೆ ಈ ಒಂದು ವರ್ಗಾವಣೆ ಆಗಿದ್ರು ಕೂಡ ಇನ್ನೂ ಯಾಕೆ ಬಂದಿಲ್ಲ ಸರ್? ಇದಕ್ಕೆಲ್ಲ ಮೂಲ ಕಾರಣ ಕೆ ಪರಮೇಶ್ವರ್ ಅವರು ACF ಆ ಕೋರ್ಟು ತಡೆಯಾಜ್ಞೆ ಕೊಟ್ಟಾಗ ಇಲ್ಲಿಗೆ ಅವರು ಸ್ಟೇ ತಂದವ್ರೆ, ತಡೆಯಾಜ್ಞೆ ತಂದ್ಕೊಂಡವ್ರೆ. ಆ ತಡೆಯಾಜ್ಞೆ ತಂದಿರೋದ್ರಿಂದ ಬೇರೆಯವ್ರನ್ನ ಇಲ್ಲಿಗೆ ಆಗ್ತಾಯಿಲ್ಲ, ಅವ್ರು ಬರೋಕ್ಕಾಗ್ತಾ ಇಲ್ಲ. ಈಗ ಸರ್ ಬರೋಕ್ಕಾಗ್ತಾ ಇಲ್ಲ ಅಂತಂದ್ಮೇಲೆ ಈಗ ಯಾವ ಉದ್ದೇಶ ಇಟ್ಕೊಂಡು ಅವರು ಬರೋಕ್ಕಾಗ್ತಾ ಇಲ್ಲ? ಈಗ ಸರ್ಕಾರದ ಆದೇಶ ಮೇಲೆ ಬರಲೇಬೇಕು. ಆದರೆ ಬರ್ತಕ್ಕಂಥವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಕೆಲವು ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ. ಈಗ ಮೊನ್ನೆ ತಾನೇ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರಿ. ಈಗ ತಾವು ಬೆಂಗಳೂರಿಗೆ ಹೋಗಿ ತಾವು ಸಚಿವಾಲಯಕ್ಕೆ ನೀವು ಒಂದು ಮನವಿಯನ್ನು ಕೊಟ್ಟಿದ್ದೀರಿ, ಅದರ ಬಗ್ಗೆ ಹೇಳಿ ಸರ್. ಅದೇ ಈಗ ಈ ಥರ ಅವರು ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೀವಿ, ಇವ್ರನ್ನೆಲ್ಲ ಹಾಕ್ಬಾರ್ದು, ಕಾರ್ಡ್ಗಳನ್ನ ಮಾರ್ಬಿಡ್ತಾರೆ, ಇವರು ACF ರೈಂಜರ್ ಆಗಿ ಬಂದು ACF DF ಹಾಕಟ್ಟು ಇಲ್ಲೇ ಅವರೇ. ಅದರಿಂದ ಕೋರ್ಟ್ ಮೊರೆ ಹೋಗಿರೋದ್ರಿಂದ ನಮ್ಮ ದೂರುಗಳನ್ನ ನೀವು ಸಂಘದ ಮುಖಾಂತರ ನಾವು ನೀಡಿರೋದನ್ನ ಸಲ್ಲಿಸಬೇಕು ಕೋರ್ಟ್ಗೆ, ನ್ಯಾಯಾಲಯಕ್ಕೆ. ಹಾಗೆ ಅವರು ಈಗ ಮನವಿನ ಅವರು ಸ್ವೀಕಾರ ಮಾಡಿದ್ರು. ಮನವಿ ಸ್ವೀಕಾರ ಕಚೇರಿ ಇದ್ಮೇಲೆ ಮಾಡಲೇಬೇಕಲ್ಲ, ಗಮನಕ್ಕೆ ಮಾಡ್ತಾರೆ. ಏನೋ ಡೆಲ್ಲಿಗೆ ಹೋಗಿದಾರಂತೆ, ಅವರು 1ನೇ ತಾರೀಕು ಬರ್ತಾರೆ. ಬಂದ ಮೇಲೆ ಅಲ್ಲಿ ಇರತಕ್ಕಂಥ ಸಿಬ್ಬಂದಿಗಳು ಅವ್ರ ಗಮನಕ್ಕೆ ತಂದೆ ತರ್ತಾರೆ ದೂರ ಅರ್ಜಿ. ಇದು ಸರ್ ಬಾಲು ಸರ್ ಇಂದ ತಾವು 2ನೇ ಬಾರಿಗೆ ತಾವು ಮನವಿ ಕೊಡ್ತಾ ಇದ್ದಾರೆ, 1ನೇ ಬಾರಿಗೂ ಅದಕ್ಕೆ ಸ್ಪಂದನೆ ಇಲ್ಲ. 1ನೇ ಬಾರಿಗೆ ಅವರು ಅದೇ ಕೆ ಪರಮೇಶ್ವರ್ ಅವರು ತಡೆಯಾಜ್ಞೆ ತಂದಿದಾರಲ್ಲ, ಯಾರನ್ನೂ ಹಾಕ್ಬಾರ್ದು DF ಗಂಟೆ ಅಂದ್ಬಿಟ್ಟು ಅವರು ತಡೆಯಾಜ್ಞೆ ತಂದರೆ. ಇದರಲ್ಲಿ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗುತ್ತೆ ಅಂದ್ರೆ, ರೈತರಿಗೆ ತೊಂದರೆ, ಜವಾಬ್ದಾರಿ ಇರಲ್ಲ. ಕಾಡು ರಕ್ಷಣೆ, ಹುಲಿಗಳು, ವನ್ಯಜೀವಿಗಳ ರಕ್ಷಣೆ ಮಾಡೋರು ಯಾರು? ಜವಾಬ್ದಾರಿ ಇರಲ್ಲ. ನನ್ನ ಟ್ರಾನ್ಸ್ಫರ್ ಆಗಿದೆ ಅಲ್ಲಿಗೆ ಹೋಗಿರಲ್ಲ. 2 ಕಡೆನೂ ಒಂಥರ ಕೆಲಸ ಕಾಮಗಾರಿಗಳು ನಡೆಯಲ್ಲ. ವನ್ಯಜೀವಿಗಳಿಗೆ ತೊಂದರೆ, ರೈತರಿಗೆ ತೊಂದರೆ, ನೌಕರು ಸಿಬ್ಬಂದಿಗಳಿಗೆ ವೇತನಕ್ಕೆ ತೊಂದರೆ. ಸರಿ ಆಗ್ಬೇಕಲ್ಲ, ಎಫೆಕ್ಟ್ ಕೊಡ್ಬೇಕು ಅವರು. ಸರ್ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಗುಂಡ್ಲುಪೇಟೆಗೆ ರವೀಂದ್ರ ಅವರು ಇದ್ರು, ಅವ್ರು ಹೋದ್ಮೇಲೆ ಸುರೇಶ್ ಅವರು ಬರಬೇಕಲ್ಲ ಸರ್? ಸುರೇಶ್ ಅವರು ಬರಬೇಕು. ಸುರೇಶ್ ಅವರು ಬರದ ಸ್ಥಳಕ್ಕೇನೆ ಕೆ ಪರಮೇಶ್ವರ್ ಅವರು ಕೋರ್ಟ್ ತಡೆಯಾಜ್ಞೆ ತಂದಿರೋದು. ಆಮೇಲೆ ನವೀನ್ ಕುಮಾರ್ RF ವಲಯಾಧಿಕಾರಿಗಳು ಅವರು ಸಹ ಇದರಲ್ಲಿ ನಾವು ಫಾರೆಸ್ಟ್ ಆಗಿ ಬಂದಿರೋದು. ಅವರು ಚಾಮರಾಜನಗರ ಜಿಲ್ಲೆಗೆ ಫಾರೆಸ್ಟ್ ಆಗಿ ಬಂದು ACF ಆಗೋ ತನಕ ಇಲ್ಲೇ ಇರಬೇಕು ಅಂತ ಇವರಿಬ್ರು ಆಗ್ತಾ ಇರೋದು. ಸರ್, ಕೆ ಪರಮೇಶ್ವರ್ ಅವರು ಈ ಒಂದು ತಡೆಯಾಜ್ಞೆ ತಂದಿರಲ್ಲ, ಇದರ ಒಂದು ಒಳ ಅರ್ಥ ಏನು, ಒಳ ಮರ್ಮ ಏನು ಸರ್? ಒಳ ಅರ್ಥ ಏನು ಅಂದ್ರೆ, ಇಲ್ಲಿಂದ ಹೋದ್ರೆ ಅವರು DF ಆಗಕ್ಕಾಗಲ್ಲ, ಇಲ್ಲಿ ಕಾಸು ಮಾಡಿರೋದನ್ನೆಲ್ಲ ಅವರು ಕೊಡಬೇಕು. ಅಲ್ಲಿ DF ಆಗ್ಬಿಟ್ರೆ ಇನ್ನು ಬೇರೆ ಕಡೆ ಹೋದ್ರೆ ಮಂಡ್ಯದಲ್ಲಿ ನಡೆಯಲ್ಲ. ಆ ಕಡೆ ಮಂಡ್ಯ ಕಡೆ ಬುದ್ಧಿಜೀವಿಗಳು, ನಮ್ಮ ಗುಂಡ್ಲುಪೇಟೆ ಏನಾಗ್ಬಿಟ್ಟಿದೆ ಅಂದ್ರೆ, ರಾಜಕೀಯ ಇದ್ರು ಎಲ್ಲ ಜನಸಂಖ್ಯೆ ಇದ್ರು ಏನು ಇಲ್ಲಿ ಕೇಳೋರಿಲ್ಲ. ಅದು ನಾವು ಸಂಘಟನೆಯವ್ರು ಬಿಡಲ್ಲ, ನಂಬ್ಕೊತೀವಿ ಕಾರ್ಯಕ್ರಮಗಳನ್ನ. ಸರ್, ಸಂಘಟನೆಯಿಂದ ಬಹಳಷ್ಟು ಈಗ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದನ್ನು ಏನೇ ಮಾಡಿ ಇದನ್ನ ನೀವು ಹೋರಾಟ ಮಾಡಿ ಇದನ್ನ ಈ ಒಂದು ಸಮಸ್ಯೆನ ಬಗೆಹರಿಸಲೇಬೇಕು ಸರ್. ನೋಡಿ, ಇದು ಬಂಡೀಪುರ ನ್ಯಾಷನಲ್ ಪಾರ್ಕು ಇಡೀ ಪ್ರಪಂಚಕ್ಕೆ ಗೊತ್ತಾದಂಥ ಬಂಡೀಪುರ. ಇದು ಡೆಲ್ಲಿ ನಡೆದು ನಮ್ಮ ಹಳ್ಳಿ ತನಕನೂ ಇದು ನಮ್ಮ ಗುಂಡ್ಲುಪೇಟೆ ಬಂಡೀಪುರ ಎಲ್ಲ ಒಂದು ಸಾಮಾಜಿಕ ರಾಜಕಾರಣಿಗಳಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು. ಆದರೆ ನಮ್ಮ ಊರ್ಲಿ ಏನಾಗಿದೆ, ಅಧಿಕಾರಿ ಬಂದರೆ 2 ವರ್ಷ ಇರಬೇಕು. ಯಾರು ಅಧಿಕಾರಿ ಬರಲಿ, ಯಾರು ಬರಲಿ, ಒಂದು 4 ವರ್ಷ 5 ವರ್ಷ ಇರ್ತಾರೆ. 12 ವರ್ಷ ಕಂಟವನೆ ಕೆ ಪರಮೇಶ್ವರು. 12 ವರ್ಷ ಆಗ್ಬಿಟ್ಟು DF ಆಗಿ ಹೋಯ್ತವನೆ ನೋಡಿ. ಅದಕ್ಕೆ ತಡೆಯಾಗ್ನೆ ಇವನ ಸ್ವಾರ್ಥಕ್ಕೋಸ್ಕರ ಇವನು ACF ಅವರು ತನ್ನ ಸ್ವಾರ್ಥಕ್ಕೋಸ್ಕರ DF ಆಗೋಕ್ಕೋಸ್ಕರ ಇಲಾಖೆ ಇದನ್ನೆಲ್ಲ ಇಕ್ಕಟ್ಟಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಕೋರ್ಟ್ ನ್ಯಾಯಾಲಯ ತಡೆಯಾಜ್ಞೆ ತಂದು, ಇದು ಮಾನ್ಯ ನ್ಯಾಯಾಲಯ ಜಸ್ಟಿಸ್ ಸಾಹೇಬರು ಹಾಗೂ ಸಿದ್ದರಾಮಯ್ಯನವರೇ ಆಗಲಿ, ಫಾರೆಸ್ಟ್ ಮಿನಿಸ್ಟ್ರೇ ಆಗಲಿ, ಇದ್ರ ಬಗ್ಗೆ ಗಮನ ಹರಿಸಿ ಇಂಥ ಅಧಿಕಾರಿಗಳನ್ನ, ಈ ನವೀನ್ ಕುಮಾರ್ ವಲಯಾಧಿಕಾರಿ, ACF ರವೀಂದ್ರ, ಈ ಪರಮೇಶ್ವರ್ ತಡೆಯಾಜ್ಞೆ ತಂದು ಈಗ ಕೆಲಸಕ್ಕೆ ಕರ್ತವ್ಯಕ್ಕೆ ಹಾಜರಾಗೋರಿಗೆಲ್ಲ ತೊಂದರೆ ಕೊಟ್ಟವ್ರೆ. ಇಲ್ಲಿಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ಇವರು ಕೋರ್ಟ್ ತಡೆಯಾಜ್ಞೆ ತಂದ್ಬಿಟ್ಟು ಇದನ್ನ ಪರಿಶೀಲಿಸಿ ಇವ್ರಿಗೆ ಮುಂಬಡ್ತಿ ಕೊಡ್ಲಿ. ಯಾಕಂದ್ರೆ ಅವ್ರು ಸರ್ವಿಸ್ ಮಾಡಿದ್ರೆ ಮುಂಬಡ್ತಿ ಕೊಡ್ಲಿ. ಆದ್ರೆ 15 ವರ್ಷ ಇಲ್ಲಿ ಇರಬೇಕು ಅಂತ ಏನು ಕಾನೂನಿಲ್ಲ. ಮುಂಬಡ್ತಿ ಕಾನೂನಿದೆ, ಆದ್ರೆ ಕೊಟ್ಟ ಮೇಲೆ ಇಲ್ಲೇ ಇರಬೇಕು ಅಂದ್ರೆ ಏನಿಲ್ಲ. ಇವ್ರನ್ನ ಉತ್ತರ ಕರ್ನಾಟಕ ಸೈಡ್ಗೆ ಹಾಕ್ಬೇಕು ಅಂತ ನಮ್ಮ ಸಂಘದಿಂದ ಒತ್ತಾಯ ಮಾಡ್ತೀವಿ. ಉತ್ತರ ಕರ್ನಾಟಕ ಸೈಡ್ಲಿ ಗಿಡ ಮರಗಳೇ ಜಾಸ್ತಿ. ಗಿಡ ಮರ ಈಗ ಅವ್ರಿಗೆ ಅವ್ರ ಕೆಲಸ ತೋರಿಸ್ಬೇಕು. ಎಲ್ಲ ತೋಡಿ ಅವರು ಗಿಡ ಬರ್ಸಿಸ್ರೆ ಅವ್ರು ಓಕೆ ಅಂತ ಹೇಳಿ ಸರ್. ನಿನ್ನೆ ಹೋಗಿರಲ್ಲ 29ನೇ ತಾರೀಕು, ಅದರೊಂದು ಕಾಪಿ ತೋರಿಸಿ ಸರ್.
ನೋಡಿ, ಇದು ಕೆ ಪರಮೇಶ್ವರ್, ಇದು ನವೀನ್ ಕುಮಾರ್, ವಲಯಾಧಿಕಾರಿ ನವೀನ್ ಕುಮಾರ್ ಅವರು ACF ಆಗ್ತಾ ಇದ್ದಾನೆ. ACF ಆಗ್ತಾನೆ. ಅವ್ರು ACF ಆಗೋ ತನಕನೂ ನಾವು ಹೋಗ್ಬಾರ್ದು ಅಂತ ಅವರ ಉದ್ದೇಶ. ಒಂದೇ ಎರಡನೇದೇನು ಅಂದರೆ, ಇಲ್ಲಿ ರವೀಂದ್ರ ಅಂತ ಇದಾಗಿದ್ದಾನೆ. ರವೀಂದ್ರ ಅವರು ಈಗ ಬಂಡೀಪುರ ಗುಂಡ್ಲುಪೇಟೆ ACF ರವೀಂದ್ರ ಈಗ ಇಲ್ಲೇ ಜಾಕ್ಟ ಅವ್ರು ಬಿಟ್ಟವ್ರೆ. ಏನೋ ಇವ್ರು 3 ಜನ ನಾಟಕ, ಒಂದೇ ಡೈರೆಕ್ಟ್ರು 3 ಜನ ನಾಟಕ ಆಡ್ತಾರೆ. ರವೀಂದ್ರ ACF, ಈ ನಮ್ಮ ನವೀನ್ ಕುಮಾರ್ ವಲಯಾಧಿಕಾರಿ, ಇವರು ಒಟ್ಟಿಗೆ ಅಧಿಕಾರಿಗಳಾಗೋದ್ರೂ ಇಲ್ಲೇ ಕರ್ತವ್ಯ ನಿರ್ವಹಿಸ್ಬೇಕು ಅಂತ ಇದಿದೆ. ಅದಕ್ಕೆ ನಾವು ಸಂಘದವ್ರು ಬಿಡಲ್ಲ. ಈಗ ಮನೆ ಮುಖ್ಯಮಂತ್ರಿ ತಗೊಂಡು ಹೋಗ್ತೀವಿ. ತಿರ್ಗಿ ಇಲ್ಲಿ ನಾವು ಬಂಡೀಪುರ ನ್ಯಾಷನಲ್ ಪಾರ್ಕ್ ಹತ್ರ ಉಪವಾಸ ಸತ್ಯಾಗ್ರಹ ಕೊಟ್ಕೊತೀವಿ ಸರ್. ಸತ್ಯ ಉಗ್ರ ಹೋರಾಟ ಮಾಡ್ತೀರಿ ನ್ಯಾಷನಲ್ ಪಾರ್ಕ್ ಬಂಡೀಪುರ ಅಲ್ಲಿ. ಇವ್ರದ್ದು ಇಷ್ಟೇ, ಇವ್ರು ಏನು ಅಂದರೆ ಸಾರ್ವಜನಿಕರಿಗೆ, ಇದು ರೈತರಿಗೆ ತೊಂದರೆ ಆಗ್ತಾ ಇದೆ. ಇವರು ಈ ಥರ ಸ್ಟೇ ತಂದ್ಕೊಂಡು, ಇವರು ಸ್ವಾರ್ಥಕ್ಕೋಸ್ಕರ ಸ್ಟೇ ತಂದ್ಕೊಂಡು ಇವರು ಮುಂದೂಡ್ಬಿಟ್ಟು ಇಲ್ಲಿ ಬರ್ತಕ್ಕಂಥ IFS ACFಗಳನ್ನ ಹಾಕಬೇಕು ಅಂತ ಗುಂಡ್ಲುಪೇಟೆ ಶಾಸಕರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಹಾಗೂ ಅರಣ್ಯ ಸಚಿವರಿಗೂ ನಾವು ಒತ್ತಾಯ ಮಾಡ್ತೀವಿ. ತೊಂದರೆ ಆಗ್ತಾ ಇದೆ. ಸಿಬ್ಬಂದಿಗಳಿಗೂ ಸಂಬಳ, ವೇತನ, ಅದು ಇದು ಕೂಲಿ ಕಾಮಗಾರಿಗಳಿಗೂ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇವರು ಕೆ ಪರಮೇಶ್ವರ 12 ವರ್ಷ ಮಾಡವ್ರೆ. ಅವ್ರನ್ನ ಪ್ರಮೋಷನ್ ಕೊಟ್ಬಿಟ್ಟು ಅವ್ರನ್ನ ಉತ್ತರ ಕರ್ನಾಟಕ ಆಗಲಿ ಅಂತ ಒತ್ತಾಡ ನಮ್ಮದು ಸರ್. ಆಮೇಲೆ ವಲಯಾಧಿಕಾರಿ ನವೀನ್ ಕುಮಾರ್ ಅವರು ಇಲ್ಲೇ ಕುಂಟಕೆರೆಯಲ್ಲಿದ್ದಾರೆ. ಮಾನ್ಯ ಶಾಸಕ, ಈ ಒಂದು ವರ್ಗಾವಣೆಗೆ ಬೇರೆ ಒಂದು ಪರ್ಯಾಯವಾದಂತಹ ಒಂದು ಮಾರ್ಗ ಯಾವುದೂ ಇಲ್ವೇ? ಜಯರಾಜ್ ಅವರೇ, ನ್ಯಾಯಾಲಯದಲ್ಲಿ ಈಗ ಅವ್ರು ಹಾಕಿರೋದ್ರಿಂದ ಅಧಿಕಾರಿಗಳಿಗೆ ಆಗಲಿ, ನಮ್ಮ ಗಣೇಶ್ ಪ್ರಸಾದ್ ಸಾಹೇಬ್ರಿಗೆ ಆಗಲಿ, ಮುಖ್ಯಮಂತ್ರಿಗಳಿಗೆ ಆಗಲಿ, ಕೋರ್ಟಲ್ಲಿ ತಡೆಯಾಜ್ಞೆ ಇದ್ದಾಗ ಯಾರಿಗೂ ಅವ್ರಿಗೆ ಇದಿರಲ್ಲ. ಕೋರ್ಟಿಂದ ಅವ್ರ ಆದೇಶ, ಅವರು ಕೋರ್ಟಲ್ಲಿ ಮುಕ್ತಾಯ ಆಗಿ ಅವರು ಮುಂಬಡ್ತಿ ಪಡ್ಕೊಂಡು ಬಂದಾಗ ಇವ್ರನ್ನ ಉತ್ತರ ಕರ್ನಾಟಕ ಸೈಡ್ಗೆ ಹಾಕಬೇಕು. ಆಮೇಲೆ ಶಾಸಕರು, ಜನಪ್ರಿಯ ಶಾಸಕರು ಮಾಧವಪ್ರಸಾದ್ರವರು ಈ ನವೀನ್ ಕುಮಾರ್ ವೈದ್ಯಾಧಿಕಾರಿಗಳು ಆಮೇಲೆ ACF ಆಗಿ ಪ್ರಮೋಷನ್ ಆದರೆ ಈ ತಾಲೂಕಿಗೆ ಕೊಡಬಾರ್ದು. ಆಮೇಲೆ ಪರಮೇಶ್ವರ್ ಅವ್ರಿಗೂ ಅಷ್ಟೇ, ಕೆ ಪರಮೇಶ್ವರ್ ಅವ್ರನ್ನೂ DF ಆಗಲಿ, ಅವರು ಸರ್ವಿಸ್ ಮಾಡಿದರೆ ಕೊಟ್ಟು, ಸರ್ವಿಸ್ ಮಾಡಿದರೂ ಸಹ ಅವ್ರನ್ನ ಉತ್ತರ ಕನ್ನಡ ಸೈಡ್ಗೆ ಹಾಕಿ ಅಂತ ಹೇಳ್ತೀವಿ. ಇದು ಪರಿಹಾರ ಏನು, ನಮ್ಮ ಶಾಸಕರು ಇವ್ರಿಗೆ ಲೆಟ್ರ್ ಕೊಡಬಾರ್ದು. ಹಿತದೃಷ್ಟಿಯಿಂದ, ವನ್ಯಜೀವಿಗಳ ಹಿತದೃಷ್ಟಿಯಿಂದ ಉತ್ತಮವಾದಂಥ ಅಧಿಕಾರಿಗಳನ್ನ ನೇಮಿಸಬೇಕು ಅಂತ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊತೀವಿ. ರವೀಂದ್ರ ACF ಸಾಹೇಬರು ಹಾಗೂ ಪರಮೇಶ್ವರ್ ಸಾಹೇಬರು, ಆವಾಗ ಇವರು ವಲಯಾಧಿಕಾರಿ ನವೀನ್ ಕುಮಾರ್, ಇವ್ರನ್ನ ಪ್ರಮೋಷನ್ ಕೊಡಲಿ, ಮುಂಬಡ್ತಿ ನೀಡಲಿ, ಅವ್ರಿಗೆ ಮುಂಬಡ್ತಿ ನೀಡಲಿ, ಆದರೆ ತನಿಖೆಗೆ ಆದೇಶ ಮಾಡಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಶಾಸಕರಿಗೂ ಅರಣ್ಯ ಸಚಿವರಿಗೂ ಒತ್ತಾಯ ಮಾಡ್ತಾಯಿದ್ದೆ ಸಂಘ. ಇವರು 3 ಜನ ಅಧಿಕಾರಿಗಳು ಎಲ್ಲಿ ಇಷ್ಟು ಬಂಡೀಪುರ ನ್ಯಾಷನಲ್ ಪಾರ್ಕ್ ಒಳಗೆ ಕರ್ತವ್ಯ ನಿರ್ವಹಿಸಿದ್ದಾರೆ, ಎಷ್ಟು ಹಣ ಪಡೆದಿದ್ದಾರೆ, ಅದನ್ನೆಲ್ಲ ಸರ್ಕಾರ ಇದನ್ನು ಗಮನಹರಿಸಿ ಇದನ್ನೆಲ್ಲ ತರಿಸ್ಕೊಂಡು ಅವರು ಮಾಡಿರೋ ಕಲ್ಪ ಕಾಮಗಾರಿಗಳಲ್ಲಿ ಹಣ ಮಾಡಿರೋದನ್ನೆಲ್ಲ ಅದನ್ನು ಎನ್ಕ್ವೈರಿ ಮಾಡಿಸ್ಬೇಕು ಅಂತ ಸಂಘ ಒತ್ತಾಯ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರು ಹಾಗೂ ಗಣೇಶ್ ಪ್ರಸಾದ್ ಸಾಹೇಬರು ಹಾಗೂ ಪ್ರಾಣಿಪ್ರಿಯ ಸಂಘದವರು ಹಾಗೂ ಅರಣ್ಯ ಇಲಾಖೆಯ ನಿವೃತ್ತಿ ಅಧಿಕಾರಿಗಳು ಇದನ್ನು ನಾನು ಈ ಬೇಡಿಕೆಯನ್ನು ಇಟ್ಟಿದ್ದೀನಿ. ಈ ಬೇಡಿಕೆ ಸರಿ ಇದ್ದ ಪಕ್ಷದಲ್ಲಿ ನಾವು ಎಲ್ಲ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಧನ್ಯವಾದಗಳು. ಪಿ ಬಾಲು, ಅಧ್ಯಕ್ಷರು, ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಕಾಡಿಗಾಗಿ ಜೀವ ಕೊಟ್ಟ ಶ್ರೀನಿವಾಸ್ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇಂಥ ಭ್ರಷ್ಟಾಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕೆಂದು ಈ ಕೋರಿಕೊಳ್ಳುತ್ತೇನೆ. ಶ್ರೀನಿವಾಸ್ ಸಾಹೇಬರು ಹಾಗೂ ವಿಶಾಲಾಕ್ಷಿ ದೇವಿಯವರು ಹಾಗೂ ಮಧುಕರ್ ಶೆಟ್ಟಿ ಸಾಹೇಬರು ಇವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇಂಥ ಭ್ರಷ್ಟಾಧಿಕಾರಿಗಳನ್ನ ಓಡಿಸಬೇಕಂತ ನಾನು ಕಾಡನ್ನು ಉಳಿಸಲು ಹಾಗೂ ಆ ವನ್ಯಜೀವಿಗಳನ್ನು ರಕ್ಷಿಸಲು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಹಾಗೂ ನಮ್ಮ ಸಂಘದ ಹೋರಾಟಕ್ಕೆ ಜಯ ಸಿಕ್ಕಲಿ ಹಾಗೂ ಒಳ್ಳೆಯ ಅಧಿಕಾರಿಗಳು ಯಾರು ಅವ್ರನ್ನ ಸಚಿವರುಗಳು ಹಾಗೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಇವರಿಗೆ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸುತ್ತೇನೆ.